ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಕಡೆಯಿಂದ ಉದ್ಯೋಗಾವಕಾಶಗಳು ಲಭ್ಯವಿದ್ದು 194 ಹುದ್ದೆಗಳು ಲಭ್ಯವಿದೆ. ಇದು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗದಲ್ಲಿ ಲಭ್ಯವಿದ್ದು ಒಟ್ಟು ಹುದ್ದೆಗಳ ಅರ್ಜಿ ಆರಂಭವಾಗಿದೆ. 14/6/2026ಗೆ ಆರಂಭವಾಗಿದ್ದು ಕೊನೆಯ ದಿನಾಂಕ 14/7/2026 ಆಗಿದೆ. ಅರ್ಜಿ ಸಲ್ಲಿಸುವಂಥ ವಿಧಾನ ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ಓಕೆ, ಇಲ್ಲಿ ನೋಡ್ಬೋದು ನೋಟಿಫಿಕೇಷನ್ ನೀವು ನೋಡಿಕೊಳ್ಳಿ. ಇದು ಒರಿಜಿನಲ್ ನೋಟಿಫಿಕೇಷನ್ ಇದೆ. ಇಲ್ಲಿ ನೋಡಿ SLC, PUC, ITI, ಡಿಪ್ಲೊಮಾ, ಪದವಿ, BE, BTech ಸಂಬಂಧಿತ ಕ್ಷೇತ್ರದಲ್ಲಿ ಅನುಭವ ಹೊಂದಿರೋ ಅಭ್ಯರ್ಥಿಗಳು ಎಲ್ಲರಿಗೂ ಇಲ್ಲಿ ಉದ್ಯೋಗಾವಕಾಶ ಲಭ್ಯವಿದೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ನೋಡಿ, ಇಲ್ಲಿ ಎಲ್ಲ ಕೆಲಸದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ, ಯಾವ ಸ್ಯಾಲ್ರಿ ಪ್ಯಾಕೇಜ್ ಇದೆ ಎಲ್ಲ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದರೆ ನೀವು ಇಲ್ಲಿ ನೋಡ್ಕೋಬೋದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟವಾದ ಸಿಮೂಲ್ ವತಿಯಿಂದ ಪ್ರಕಟವಾಗಿರುವ ಪರಿಷ್ಕೃತ ನೇಮಕಾತಿ ಪ್ರಕಟಣೆ 2026 ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ನೇಮಕಾತಿಯಲ್ಲಿ ಒಟ್ಟು 194 ಹುದ್ದೆಗಳು ಭರ್ತಿ ಮಾಡಲಾಗುತ್ತಿದ್ದು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಹಾಗಾದರೆ ಈ ನೇಮಕಾತಿಯಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು, ನೋಟಿಫಿಕೇಷನನ್ನು ಯಾವ ರೀತಿ ತೆಗೆದು ಅರ್ಜಿ ಫಾರ್ಮನ್ನು ಯಾವ ರೀತಿ ಪಡೆದುಕೊಳ್ಳೋದು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ. ಓಕೆ, ಇದು ಸಿಮುಲ್ ಅಂದರೆ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಆಗಿದೆ. ಈ ಸಂಸ್ಥೆ ಹಾಲು ಉತ್ಪಾದನೆ, ಸಂಗ್ರಹಣೆ ಮತ್ತು ವಿತರಣೆ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈಗ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸ ನೇಮಕಾತಿ ಪ್ರಕಟಣೆ ಹೊರಡಿಸಲಾಗಿದೆ. ಸಂಸ್ಥೆಯ ಹೆಸರು ಸಿಮೂಲ್. ಉದ್ಯೋಗಸ್ಥಳ ಕರ್ನಾಟಕ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. 194 ಹುದ್ದೆಗಳಿದ್ದು ಇದು ಆಯ್ಕೆ ವಿಧಾನ ನಿಯಮಾನುಸಾರ ಆಯ್ಕೆ ವಿಧಾನ ಇದೆ. ಇಲ್ಲಿ ನೋಡ್ಕೊಳ್ಳಿ. ಲಭ್ಯವಿರುವಂಥ ಹುದ್ದೆಗಳು: ಸಹಾಯಕ ವ್ಯವಸ್ಥಾಪಕರು, ಇಂಜಿನಿಯರಿಂಗ್ ಸಂಬಂಧಿತ ಹುದ್ದೆಗಳು, ಮಾರ್ಕೆಟಿಂಗ್ ಅಧಿಕಾರಿಗಳು, ತಾಂತ್ರಿಕ ಅಧಿಕಾರಿಗಳು, ಕಚೇರಿ ಸಿಬ್ಬಂದಿ, ಡೇಟಾ ಮತ್ತು ಆಡಳಿತ ವಿಭಾಗದ ಹುದ್ದೆಗಳು, ಸಹಾಯಕ ದರ್ಜೆ ಹುದ್ದೆಗಳು, ತಾಂತ್ರಿಕ ಸಿಬ್ಬಂದಿ, ಒಟ್ಟು ಸೇರಿ 194 ಹುದ್ದೆಗಳು ಭರ್ತಿ ಮಾಡ್ತಾ ಇದೆ. ಸಂಬಳ ನಿಮಗೆ ಇಲ್ಲಿ ನೋಡ್ಕೊಳ್ಳಿ, ಓದ್ಕೊಳ್ಳಿ. 83,700ರಿಂದ 1,00,000ಕ್ಕೆ ಹೆಚ್ಚು, 69,000 ಹೀಗೆ ಬೇರೆ ಬೇರೆ ಪ್ಯಾಕೇಜ್ ಇದೆ. ಹುದ್ದೆಗೆ ಅನುಸಾರವಾಗಿ ನಿಮಗೆ ವೇತನ ಬದಲಾಗುತ್ತೆ. ಇದು ಸರ್ಕಾರಿ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಸಂಬಳ ಪಡೆಯುವಂಥ ಅವಕಾಶದಲ್ಲಿ ಒಂದಾಗಿದ್ದು ವಿದ್ಯಾರ್ಥಿ ಕೇಳಿದರೆ SLC, PUC, ITI, ಡಿಪ್ಲೊಮಾ, ಪದವಿ, BE, BTech ಅಂತ ಹೇಳಿದ್ದಾರೆ. ಸರಿ, ಆಯ್ಕೆ ಪ್ರಕ್ರಿಯೆ ಇದೆಲ್ಲ. ಮೊದಲನೇದಾಗಿ ನಿಮ್ಮ ಅರ್ಜಿ ಪರಿಶೀಲನೆ ಮಾಡ್ತಾರೆ. ನಂತರ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ, ಅರ್ಹ ಅಭ್ಯರ್ಥಿಗಳಿಗೆ ಪರೀಕ್ಷೆ ಇರುತ್ತೆ. ನಂತರ ದಾಖಲೆ ಪರಿಶೀಲನೆ, ನಂತರ ಅಂತಿಮ ಆಯ್ಕೆಯಾಗಿ ಇರುತ್ತದೆ. ಪ್ರಮುಖ ದಿನಾಂಕ ನೋಟ್ ಮಾಡ್ಕೊಳ್ಳಿ. ಅರ್ಜಿ ಆರಂಭ 14 ಜೂನ್ 2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 14 ಜುಲೈ 2026. ಕೊನೆಯ ದಿನಾಂಕದವರೆಗೆ ಕಾಯಬೇಡಿ, ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಈ ದಿನಾಂಕದ ನಂತರ ಅರ್ಜಿ ಸಲ್ಲಿಸುವಂಥ ಅವಕಾಶ ಇರುವುದಿಲ್ಲ. ಆದ್ದರಿಂದ ಕೊನೆಯ ದಿನಾಂಕದವರೆಗೆ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿಯನ್ನು ಸಲ್ಲಿಸುವ ವಿಧಾನ: ಮೊದಲು ಸಿಮೂಲ್ ಅಧಿಕೃತ ವೆಬ್ಸೈಟನ್ನು ತೆರೆಯಿರಿ. ನಂತರ ರಿಕ್ವೈರ್ಮೆಂಟ್ ಅಥವಾ ಕರಿಯರ್ ವಿಭಾಗಕ್ಕೆ ಹೋಗಿ ಅಲ್ಲಿ ಅರ್ಜಿ ಫಾರಮನ್ನು ತೆರೆಯಿರಿ. ಹೆಸರು, ವಿದ್ಯಾರ್ಥಿ ಅಗತ್ಯ ಮಾಹಿತಿಯನ್ನು ನಮೂದಿಸಿ, ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ, ಅರ್ಜಿ ಶುಲ್ಕಗಳಿದ್ದರೆ ಅದನ್ನು ಪಾವತಿಸಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪ್ರಿಂಟ್ ತೆಗೆದುಕೊಳ್ಳಿ. ಅಲ್ಲಿ ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ಗಳು ಮೊದಲು ರೆಡಿ ಮಾಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, ವಿದ್ಯಾರ್ಥಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಡಿಜಿಟಲ್ ಸಿಗ್ನೇಚರು, ಮೀಸಲಾತಿ ಪ್ರಮಾಣ ಪತ್ರ, ಅನುಭವ ಪ್ರಮಾಣ ಪತ್ರ ಇದ್ದರೆ ಅದನ್ನು ಕೂಡ ಇದು ಮಾಡಿ. ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ. ತಪ್ಪು ಮಾಹಿತಿ ನೀಡಬೇಡಿ. ಕೊನೆಯ ದಿನಾಂಕದ ನಂತರ ಅರ್ಜಿ ಸ್ವೀಕಾರ ಆಗುವುದಿಲ್ಲ. ದಾಖಲೆಯನ್ನು ಸರಿಯಾಗಿ ಅಪ್ಲೋಡ್ ಮಾಡಿ. ಅರ್ಜಿ ಶುಲ್ಕ ಆನ್ಲೈನ್ ಮೂಲಕ ಪಾವತಿ ಮಾಡಿ. ಓಕೆ, ಸರಿ. ಈಗ ನೀವು ಅಪ್ಲೈ ಮಾಡುವಂಥ ವಿಧಾನ ಇದೆಯಲ್ಲ, ಮೊದಲು ನಿಮಗೆ ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಲಿಂಕ್ ಮುಖಾಂತರ ನೀವು ನೇರವಾಗಿ ಅಪ್ಲೈ ಮಾಡ್ಕೋಬೋದು, ಹೌದಲ್ವಾ? ಮೊದಲು ಕೆಳಗೆ ರಿಜಿಸ್ಟ್ರೇಷನ್ ಇದೆ, ನಿಮಗೆ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕಾಗುತ್ತೆ. ಆನ್ಲೈನನ್ನು ಅಪ್ಲೈ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲಿ ಬ್ರೌಸರ್ ಮುಖಾಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮಗೆ ಅಲ್ಲಿ ಆಫಿಷಿಯಲ್ ವೆಬ್ಸೈಟು ಓಪನ್ ಆಗುತ್ತೆ, ಹೌದಲ್ವಾ? ಕಂಪನಿ ಕಡೆಯಿಂದ, ಅವ್ರ ಕಡೆಯಿಂದ, ಸರ್ಕಾರಿ ಸಹಕಾರ ಸಂಘ ಕಡೆಯಿಂದ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಮೊದಲು ನಿಮ್ಮ ಕನ್ಫರ್ಮೇಷನ್ ಮಾಡ್ತಾರೆ, ನೀವು ಹ್ಯೂಮನ ಇಲ್ವಾ ಅಂತ ಹೇಳಿ ಕನ್ಫರ್ಮೇಷನ್ ಮಾಡ್ತಾರೆ. ಇದು ಪರ್ಫಾರ್ಮಿಂಗ್ ಸೆಕ್ಯೂರಿಟಿ ವೆರಿಫಿಕೇಷನ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ, ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ತಕ್ಷಣವೇ ಇಲ್ಲಿ ಓಪನ್ ಆಗೋದಿಲ್ಲ. ಒಮ್ಮೆ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಆಯಿತು. ವೇಟಿಂಗ್ ಫಾರ್ www.simol.com. ಇಲ್ಲಿ ನೋಡಿ, ಕಂಪನಿ ಕಡೆ
ಕಡೆಯಿಂದ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ ಓಪನ್ ಆಗಿದೆ. ಇಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಓದ್ಕೊಳ್ಳಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ ಸಿಮುಲ್ ರಿಕ್ವೈರ್ಮೆಂಟ್ 2026 ಇದನ್ನು ಕ್ಲಿಕ್ ಮಾಡಿ. ಹೌದಲ್ಲ, ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ಕೆಳಗೆ 2 ಆಪ್ಷನ್ ಇದೆ. ಸಿಮುಲ್ ಪರಿಷ್ಕೃತ ನೇಮಕಾತಿ ಪ್ರಕಟಣೆ 2026 ನೋಟಿಫಿಕೇಷನ್ ಇದೆ. ಹಾಗೆ ಇದು ಬೇರೆ ನೋಟಿಫಿಕೇಷನ್ ಬೇಕಾದ್ರೆ ನೋಟಿಫಿಕೇಷನ್ ಓಪನ್ ಮಾಡಿ ನೋಡ್ಕೊಳ್ಳಿ, ಪರವಾಗಿಲ್ಲ. ನೇಮಕಾತಿ ಅರ್ಜಿ ಸಲ್ಲಿಸುವ ಲಿಂಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಹೊಸ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಾ. ಇಲ್ಲಿ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕು, ಅಂದರೆ ನೋಂದಣಿ ಮಾಡಬೇಕು. ನಿಮಗೆ ಲ್ಯಾಂಗ್ವೇಜ್ ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಕನ್ನಡ ಬೇಕಿದ್ದರೆ ಕನ್ನಡ ಲ್ಯಾಂಗ್ವೇಜ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟ್ರೇಷನ್ ಆದರೆ ನೀವು ರಿಜಿಸ್ಟ್ರೇಷನ್ ಅಂತ ಇದು ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ನೋಟಿಫಿಕೇಷನ್ ಇನ್ಸ್ಟ್ರಕ್ಷನ್ ಟು ಅಪ್ಲೈ ಆನ್ಲೈನ್ ಅಂತ ಹೇಳಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದಕ್ಕೆ ಮಾತ್ರ ಅಭ್ಯರ್ಥಿ ಅಧಿಸೂಚನೆಯಲ್ಲಿ ನೀಡಲಾದ ಎಲ್ಲ ಮಾನದಂಡಗಳನ್ನು ಪೂರೈಸಿದ್ದಾರೆ ಎಂದು ಸೂಚಿಸಿದಲ್ಲಿ ಇಲ್ಲಿ ಓದ್ಕೊಳ್ಳಿ. ಎಲ್ಲನೂ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಓದಿ. ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಯಾವ ಪೋಸ್ಟ್ ಅಂತ. ಅಧಿಸೂಚನೆ ಹುದ್ದೆಗಳು ನಿಗದಿತ ಅರ್ಹತೆಗಳನ್ನು ವೀಕ್ಷಿಸಲು ಅಂತ ಹೇಳಿದ್ದಾರೆ. ಸರಿ, ಎಲ್ಲನೂ ಓದಿದ ಮೇಲೆ ಆಲ್ರೆಡಿ ರಿಜಿಸ್ಟರ್ ಇದ್ದರೆ ನೀವು ಇದನ್ನು ರಿಜಿಸ್ಟರ್ ಮಾಡಿ ಕಂಟಿನ್ಯೂ ಮಾಡಿ. ಇಲ್ಲಾಂದರೆ ನೀವು ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನೆಕ್ಸ್ಟ್ ಪೇಜ್ಗೆ ನೀವು ಹೋಗ್ತೀರಾ. ನೆಕ್ಸ್ಟ್ ಪೇಜ್ಗೆ ಹೋದಾಗ ಅಲ್ಲಿ ನೋಡಿ ಏನೆಲ್ಲ ಕೇಳ್ತಾರೆ ಅದನ್ನು ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲು ನಿಮ್ಮ SLC ಅಥವಾ 10th ಸ್ಟ್ಯಾಂಡರ್ಡಲ್ಲಿ ನಿಮ್ಮ ಇರುವಂಥ ಹೆಸರು, ಫುಲ್ ಹೆಸರನ್ನು ಟೈಪ್ ಮಾಡಬೇಕು. ನಿಮ್ಮ ತಂದೆ ಹೆಸರು, ತಾಯಿಯ ಹೆಸರು, ಸಂಗಾತಿಯ ಹೆಸರು ಇದ್ದರೆ ಮಾತ್ರ, ಇಲ್ಲಾಂದರೆ ಬೇಡ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. ಗೆಂಡರ್ ಫಿಲ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರು, ನಿಮ್ಮ ಮೊಬೈಲ್ ಸಂಖ್ಯೆ ನಂಬರು, ಇಮೇಲ್ ಐಡಿನ ಫಿಲ್ ಮಾಡಿ. ನಂತರ ಕ್ಯಾಪ್ಚಾ ಇದೆ. ಕ್ಯಾಪ್ಚಲ್ಲಿ ಕಾಣಲಿಲ್ಲ ಅಂದರೆ ಇದನ್ನು ಝೂಮ್ ಮಾಡಿ. ಝೂಮ್ ಮಾಡಿದಾಗ ನೋಡಿ 4B42 ಅಂತ ಹೇಳಿದ್ದಾರೆ. ಇದನ್ನು ಕೆಳಗೆ ಟೈಪ್ ಮಾಡಿ. ನಂತರ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಇದೆಯಲ್ಲ ಅದನ್ನು ಕೊಟ್ಟು ಸಬ್ಮಿಟ್ ಅಂತ ಕೊಡಿ. ಇಷ್ಟಾದಾಗ ನಿಮ್ಮದು ಇದೆಲ್ಲ ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ, ಅಂದರೆ ನೀವು ರಿಜಿಸ್ಟ್ರೇಷನ್ ಆಗ್ತೀರಾ. ನಂತರ ನಿಮಗೆ ಇಲ್ಲಿ ಅರ್ಜಿ ಫಾರ್ಮ್ ಓಪನ್ ಆಗುತ್ತೆ. ಅರ್ಜಿ ಫಾರಮ್ಗೆ ಏನೆಲ್ಲ ಡಾಕ್ಯುಮೆಂಟ್ ಕೇಳಿದ್ದಾರೆ ಅದನ್ನೆಲ್ಲ ಅಪ್ಲೋಡ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್. ಓಕೆ, ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.